ಆತ್ಮೀಯರೇ ನಮಸ್ಕಾರ. ಇವತ್ತು ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಧರ್ಮ ಅನ್ನೋ ಪದ ಇದೆ, ಇದು ಅತ್ಯಂತ ಸನಾತನವಾದ ಮತ್ತು ಋಷಿ ಮುನಿಗಳಿಂದ ಇಲ್ಲಿವರೆಗೂ ಇದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಬರ್ತಾ ಇದೆ. ಯಾವುದು ಧರ್ಮ ಯಾವುದು ಅಧರ್ಮ ಇದು ಇಲ್ಲಿವರೆಗೂ ಚರ್ಚೆಯ ಹಂತದಲ್ಲೇ ಇರ್ತಕ್ಕಂಥ ಪದ ಆಗಿದೆ. ಮೊನ್ನೆ ನಾನು ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಹರಿಪುರದವರು ಇವರ ಒಂದು ಪ್ರವಚನವನ್ನ ಕೇಳ್ತಾ ಕುಳಿತಾಗ ಅವರು ಕೆಲವೊಂದು ವಿಚಾರಗಳನ್ನ, ಈ ಧರ್ಮದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಅವರು ಹೇಳ್ತಾ ಇದ್ರು. ಈ ಪದ ಭಾರತೀಯ ಪರಂಪರೆಯಲ್ಲಿ ವಿಶಾಲವಾದಂಥ ಮತ್ತು ವ್ಯಾಪಕವಾದಂಥ ಅರ್ಥವನ್ನ ಹೊಂದಿದೆ ಅಂತ ಅವ್ರು ಹೇಳ್ತಾ ಇದ್ರು. ಇದು ನಿಜ. ಇದು ಸನಾತನ ಕಾಲದಿಂದ ಬಂದಂತ ಪದ ಕೂಡ ಹೌದು. ಉದಾಹರಣೆಗೆ ತಗೊಂಡ್ರೆ ಬಂಧುಗಳೇ, ಬೆಂಕಿ ಇರೋದು ಅತ್ಯಂತ ಉಷ್ಣ. ಅದರ ಗುಣ ಸ್ವಭಾವ ಯಾವುದು? ಸುಡೋದೇ ಅದರ ಧರ್ಮ. ಹೀಗೆ ಅವರು ಹೇಳ್ತಾ ಮುಂದೆ ಇಲ್ಲಿ ಧರ್ಮ ಅನ್ನೋದು ಸಹಜ ಸ್ವಭಾವ ಎನ್ನುವ ಅರ್ಥದಲ್ಲಿ ಅವರು ಹೇಳ್ತಾ ಇದ್ರು. ನಾವು ತಿಳಿತೀವಿ, ಕೋರ್ಟಲ್ಲಿ ಒಬ್ಬ ಬಂದು ಸುಳ್ಳು ಸಾಕ್ಷಿ ಹೇಳ್ತಾನೆ, ಆ ಸುಳ್ಳು ಸಾಕ್ಷಿ ಹೇಳೋದೇ ಅವನ ಧರ್ಮ ಆಗಿರ್ಬಹುದಲ್ಲ. ಹಿಂಗೆ ಧರ್ಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಗುರುಗಳು ಅತ್ಯಂತ ಎಳೆಯಾಗಿ ಹೇಳ್ತಾ ಹೋಗ್ತಿದ್ರು. ನೋಡಿ, ಸಾಮಾನ್ಯ ಅರ್ಥದಲ್ಲಿ ನೋಡಿದ್ರೆ ಸರ್ವಕಾಲಕ್ಕೂ ಸರ್ವ ದೇಶಕ್ಕೂ ಸರ್ವ ಜನಾಂಗಕ್ಕೂ ಸಮಾನವಾಗಿ ಅನ್ವಯವಾಗುವ ಜೀವನದ ನಿಯಮಗಳು ಮತ್ತು ಮೌಲ್ಯಗಳನ್ನೇ ಧರ್ಮ ಅಂತ ಮಹಾಭಾರತದಲ್ಲಿ ಕೂಡ ಹೇಳಿದ್ದಾರೆ. ಜೀವನದ ಮೌಲ್ಯಗಳೇ ಧರ್ಮ, ಸತ್ಯ ಹೇಳುವುದೇ ಧರ್ಮ. ಇದು ಎಲ್ಲ ದೇಶ ಪ್ರಪಂಚದ ಎಲ್ಲ ಮಾನವರಿಗೂ ಅನ್ವಯವಾಗುವ ವಿಚಾರ. ಪರೋಪಕಾರ ಮಾಡೋದ್ರಿಂದನೇ ಧರ್ಮ ಹುಟ್ಟುತ್ತದೆ ಅಂತೇಳಿ ಆ ಗುರುಗಳು ಹೇಳ್ತಾ ಇದ್ರು. ಧರ್ಮ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ. ಇದ್ರ ಕುರಿತು ಹಲವರು ದಾರ್ಶನಿಕರು ಹೇಳ್ತಾರೆ, ಪರೋಪಕಾರಮಿದಂ ಮಮ ಶರೀರಂ ಅಂತ ಕೂಡ ಹೇಳಿದ್ದಾರೆ. ಪರೋಪಕಾರ ಮಾಡಿದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ. ಎಲ್ಲರೂ ಈ ಮಾತನ್ನ ಒಪ್ತಕ್ಕಂಥ ಮಾತಾಗಿದೆ ಮತ್ತು ಇದು ಎಲ್ಲರೂ ಒಪ್ಪುವಂತ ಏಕೈಕ ವಿಚಾರವಾಗಿದೆ ಅಂತ ಕೂಡ ಅವರು ಹೇಳ್ತಾರೆ. ನಮಗೆ ಶಾಂತಿ ನೆಮ್ಮದಿ ದೊರಕಬೇಕಾಗಿತ್ತಂತಂದ್ರೆ ನಾವು ಏನ್ ಮಾಡ್ಬೇಕು? ಪರೋಪಕಾರ ಮಾಡ್ಬೇಕು. ಪರೋಪಕಾರ ಮಾಡಿದಾಗ ಮಾತ್ರ ಅದು ಧರ್ಮ ಅನಿಸ್ಕೊಳ್ತದೆ. ಆನಂತರ ಪರಸ್ಪರ ಪ್ರೀತಿ ತೋರಿಸ್ಬೇಕು, ಪ್ರೇಮ ತೋರಿಸ್ಬೇಕು, ಹೊಂದಾಣಿಕೆಯಿಂದ ಇರಬೇಕು. ಇದೆಲ್ಲ ಮಾಡಿದಾಗ ಅಲ್ವೇ ಸಾಧ್ಯ ಅಲ್ವೇ? ಇದೆಲ್ಲ ಮಾಡಿದಾಗ ಧರ್ಮ ಮಾಡಿದಾಗೆ ಆಗಲ್ವೇ? ಅದಕ್ಕಾಗಿ ಅವರು ಮುಂದುವರಿತಾ ಹೇಳ್ತಾರೆ, ಭಗವಂತನಲ್ಲಿ ನಾವು ಹುಟ್ಟುವಾಗಲೇ ಭಗವಂತನ ಹತ್ರ 5 ವಿಷಯಗಳ ಬಗ್ಗೆ ಆಭಾರಿಯಾಗಿರ್ಬೇಕು ಅಂತ ನಾವು ಕೇಳ್ಕೊಂಡ್ ಬಂದಿರ್ತೀವಂತೆ. ಅವು ಯಾವ ಅಂತಂದ್ರೆ, ಈ ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸುವ ಈ ಈಶ್ವರನಿಗೆ ನಾವು ಆಭಾರಿಯಾಗಿರ್ಬೇಕಂತೆ. ಅದೇ ತರ ಅಪಾರವಾದಂತ ಭೌತಿಕ ಮತ್ತು ಪಾರಮಾರ್ಥಿಕ ಜ್ಞಾನ ಕೊಟ್ಟಂತ ವಿಜ್ಞಾನ ಮತ್ತು ಋಷಿ ಪರಂಪರೆಗೆ ನಾವು ಆಭಾರಿಯಾಗಿರ್ಬೇಕಂತೆ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ಪಿತೃಗಳಿಗೆ ಆಭಾರಿಯಾಗಿರ್ಬೇಕಂತೆ. ಪ್ರತ್ಯಕ್ಷ ಮತ್ತು ಪರೋಕ್ಷ ನಮ್ಮ ಪ್ರತಿ ಕಾರ್ಯಕ್ಕೂ ನಮಗೆ ಸಹಕಾರ ನೀಡ್ತಕ್ಕಂಥ ಮನುಷ್ಯ ಜಾತಿಗೆ ನಾವು ಆಭಾರಿಯಾಗಿರ್ಬೇಕಂತೆ. ನೋಡಿ ಎಷ್ಟೊಂದು ಇದೆ. ಆನಂತರ ನಮ್ಮ ಅಸ್ತಿತ್ವಕ್ಕೆ ಆಧಾರವಾಗಿರ್ತಕ್ಕಂಥ ಈ ಪ್ರಕೃತಿಗೆ, ಅಂದ್ರೆ ಗಿಡ ಮರ ಹಣ್ಣು ಹಂಪಲು ಪ್ರಾಣಿ ಸಂಕುಲ ಗೋವು ಪಕ್ಷಿ ಪ್ರಾಣಿ
ಇನ್ನು ಹಲವಾರು ನಮಗೆ ತಿಳಿದಂತೆ ನಾವು ಬದುಕೋಕೆ ನಮಗೆ ಬೆನ್ನೆಲುಬಾಗಿ ನಿಂತ ಹಲವಾರು ವಿಚಾರಗಳಿಗೆ ನಾವು ಆಭಾರಿಯಾಗಿರ್ಬೇಕಂತೆ. ಹೀಗಿದ್ದಾಗ ಮಾತ್ರ ಧರ್ಮ ಇರ್ತದೆ, ಧರ್ಮ ನೆಲೆಸ್ತದೆ ಅಂತ ಆ ಗುರುಗಳು ತಮ್ಮ ಹಿತನುಡಿಗಳಲ್ಲಿ ತಿಳಿಸ್ತಾ ಇದ್ರು. ಆನಂತರ ಮುಂದುವರೆದು ಹೇಳ್ತಾರೆ, ಸತ್ಯ ನುಡಿಯುವುದೇ ಧರ್ಮ, ಪರೋಪಕಾರ ಮಾಡುವುದೇ ಧರ್ಮ, ಜೀವನದ ಮೌಲ್ಯಗಳೇ ಧರ್ಮ ಅಂತ ಹೇಳಿದ್ರು. ನೋಡಿ, ಇದರಲ್ಲಿ ಎಷ್ಟೊಂದು ವಿಷಯಗಳು ಅಡಕಾಗಿವೆ. ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡಾಗ ಒಬ್ಬ ಮನುಷ್ಯ ಪರಿಪೂರ್ಣನಾದರೆ ಮಾತ್ರ ಧರ್ಮಿಷ್ಠನಾಗ್ತಾನೆ, ಧರ್ಮದಿಂದ ನಡೀತಾನೆ. ನಮಗೆ ದುಃಖ ಯಾಕೆ ಬರ್ತದೆ ಅಂತಂದ್ರೆ, ಅತಿಯಾದ ವ್ಯರ್ಥ ಚಿಂತೆ ಮಾಡುವುದರಿಂದ ದುಃಖ ಉಂಟಾಗ್ತದೆ. ಹಿಂದೆ ಆಗಿದ್ರ ಬಗ್ಗೆ ಚಿಂತಿಸುವುದು, ಮುಂದೆ ಆಗುವುದರ ಬಗ್ಗೆ ಭಯ ಪಡುವುದು, ಇದೇ ದುಃಖಕ್ಕೆ ಕಾರಣ. ಯಾವಾಗ ನಾವು ಒಳ್ಳೆಯದೇ ಆಗುತ್ತದೆ ಅಂತ ಆತ್ಮವಿಶ್ವಾಸದಿಂದ ಇರ್ತೀವೋ ಆಗ ಈ ದುಃಖ ಪಡುವುದು ವ್ಯರ್ಥ ಅಂತ ಅವ್ರು ಹೇಳ್ತಾರೆ. ಆ ಕಾರಣದಿಂದ ಬಂಧುಗಳೇ, ನೀವು ಎಲ್ಲ ಈ ಧರ್ಮದಲ್ಲಿ ನಡೆಯೋಕೆ ಪ್ರಯತ್ನ ಮಾಡೋಣ, ಧರ್ಮಿಷ್ಠರಾಗೋಣ, ಧರ್ಮದ ಮಾರ್ಗದಲ್ಲಿ ನಡೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ತಿಳಿದ 1-2 ಮಾತುಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಇದು ಒಳ್ಳೇದನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.